ಶ್ರೀ ಗಜಾನನ ಮಿತ್ರ ಮಂಡಳಿ ವತಿಯಿಂದ ತಮಗೆಲ್ಲ ಆಧ್ಯಾತ್ಮಿಕ ಪ್ರವಚನವನ್ನು ಏರ್ಪಡಿಸಿದ ಎಲ್ಲ ಕಮಿಟಿ ಬಳಗಕ್ಕೂ, ಕಲಾ ಬಳಗಕ್ಕೂ, ಮೀಡಿಯಾ ಬಳಗಕ್ಕೂ, ಆಗಮಿಸಿದಂತಹ ಎಲ್ಲ ಗ್ರಾಮದ ಸದ್ಭಕ್ತರೇ, ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಗಣಪತಿ ಯಾವಾಗ ನಮಗೆ ಆಶೀರ್ವಾದ ಮಾಡ್ತಾನ, ಗಣಪತಿಗೆ ಎರಡೆರಡು ಹೊತ್ತು ಪೂಜೆ ಮಾಡಿದ್ರಷ್ಟೇ ಆಶೀರ್ವಾದ ಮಾಡ್ತಾನೆ, ಅಷ್ಟು ಆಶೀರ್ವಾದ ಮಾಡೋದಿಲ್ಲ. ಮತ್ತವನಿಗೆ ಕರ್ಕಿ ಎರಿಸಿದ್ರೆ ಅಷ್ಟೇ ಆಶೀರ್ವಾದ ಮಾಡ್ತಾನ, ಅಷ್ಟು ಮಾಡೋದಿಲ್ಲ. ಮತ್ತು ನಮ್ಮ ಹುಡುಗರು 360 ದಿನ ಕರ್ಕಿ ಅಂದ್ರೆ ಏನು ಗೊತ್ತಿರೋದಿಲ್ಲ ಅವಕ್ಕೆ. ಗಣಪತಿ ಬಂದ ಅಂದ್ರೆ ಕರ್ಕಿಗೆ ದೊಡ್ಡ ಕಿಮ್ಮತ್. 360 ದಿನನೂ ಗಪ್ಪ ಇದ್ದಿರ್ತೈತದು ಕರ್ಕಿ. 5 ದಿನ ಕರ್ಕಿ ವೈಭೋಗ ನೋಡ್ಬೇಕು. ಅದ್ರದಾಗದಿ ದೊಡ್ಡ ಎಲ್ಲರೂ ಕರಿಕೆ ಎಲ್ಲೈತಿ. ಅದು ಅಂತೂ 360 ದಿನಾನು ಮಕ್ಕಳು ನನಗೆ ನೆನೆಸಿಲ್ಲ, ಬರೀ 5 ದಿನ ಅಟ್ಟ ನೆನೆಸ್ತಾರ ನೋಡ ಅಂತದು ಕರ್ಕಿ ಎರಿಸಿದ್ರ ಗಣಪತಿ ಖುಷಿ ಪಡ್ತಾನ, ಅಷ್ಟು ಪಡೋದಿಲ್ಲ. ಅವನಿಗೆ ಬಂಗಾರದ ಕಿರೀಟ ಹಾಕಿದ್ರ ಅವ ಖುಷಿ ಪಡೋದಿಲ್ಲ. ಮತ್ತು ನೀವು ಚಲೋ ಮೋದಕ ಮಾಡಿ ಮುಂದೆ ಇಡ್ತೀವಿ, ತಿನ್ನೋದಿಲ್ಲ ಅಂತ ಗೊತ್ತಿದ್ರು ಮಾಡ್ತೀವಿ. ನಾವು ಮೋದಕ ಮಾಡಿ ಮುಂದೆ ಇಡ್ತೀವಿ, ರಾತ್ರಿ ಹೋಗಿ ನೋಡಿದ್ರೆ ಪಾಪ ನಮ್ಮ ಹುಡುಗರು ಹೊಸ ಬಾಗಿ ಹಾಕೊಂಡಿರ್ತಾವ ಚಂದಾಗಿ. ಮತ್ತು ಮೋದಕ ಮಾಡಿ ಇಟ್ಟರೆ ಗಣಪತಿ ಖುಷಿ ಪಡ್ತಾನು, ಅವಾಗೂ ಗಣಪತಿ ಖುಷಿ ಪಡೋದಿಲ್ಲ. ಬಂಗಾರದ ಕಿರೀಟ ಮಾಡಿಸಿದ್ರೆ ಗಣಪತಿ ಖುಷಿ ಪಡೋದಿಲ್ಲ. ಕರ್ಕಿ ಎರಿಸಿದ್ರೆ ಗಣಪತಿ ಖುಷಿ ಪಡೋದಿಲ್ಲ. ಎರಡೆರಡು ಹೊತ್ತು ಮಂಗಳಾರತಿ ಮಾಡಿದ್ರೆ ಗಣಪತಿ ಖುಷಿ ಪಡೋದಿಲ್ಲ. ಇನ್ನೊಬ್ಬರ ಮನಿ ಮುರಿಲಾರ್ದಂಗೆ ಯಾವ ಬದುಕ್ತಾನಲ್ಲ ಅವಾಗ ಗಣಪತಿ ಖುಷಿ ಪಡ್ತಾನೆ. ಇನ್ನೊಬ್ಬರ ಮನಿ ಮುರಿಬಾರ್ದು, ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡಿಬಾರ್ದು. ಯಾವರ ಬೆಳ್ಯಾಕತ್ತಾನಂದ್ರೆ ಅವನ ಕಾಲು ಎಳಿಬಾರ್ದು. ಮನಿ ಕಟ್ಟಿದಾಗ ಅವನಿಗೊಂದಿಷ್ಟು ಶುಭಾಶಯಗಳನ್ನು ಹೇಳಿದ್ರೆ ಗಣಪತಿ ಖುಷಿ ಪಡ್ತಾನ. ನಾವು ತಿಳ್ಕೊಂಡಿವಿ ಅವನು ಹೊತ್ತು ಮೆರೆಸಿದ್ರೆ ಗಣಪತಿ ಖುಷಿ ಪಡ್ತಾನಂತ ತಿಳ್ಕೊಂಡಿವಿ. 360 ದಿನಾನೂ ಇನ್ನೊಬ್ಬರಿಗೆ ಟೀಕೆ ಮಾಡಿ, 360 ದಿನಾನೂ ಇನ್ನೊಬ್ಬರಿಗೆ ಬೈದು, 360 ದಿನಾನೂ ಇನ್ನೊಬ್ಬರ ಮನಿ ಹಾಳಾಗ್ಲಿ ಅಂತ ಬಯಸಿ 5 ದಿನ ಗಣಪತಿಗೆ ಜೈ ಅಂದ್ರೆ ಗಣಪತಿ ಖುಷಿ ಪಡಕ್ಕೆ ಸಾಧ್ಯ ಇಲ್ಲ. 365 ದಿನಾನೂ ಇನ್ನೊಬ್ಬರಿಗೆ ಬೆಳಕಾದ್ರ ಗಣಪತಿಗೆ ಮುಂದೆ ದೀಪ ಹಚ್ಚಿದಷ್ಟೇ ಅವನಿಗೆ ಖುಷಿ ಆಗ್ತದ. ಹೆಂಗೆ ನಾವು ಬದುಕಬೇಕಷ್ಟೆ. ಮತ್ತು ನಿಮ್ಮೂರಾಗ ಒಬ್ಬನ ಮನಿ ಓಪನಿಂಗ್ ಇರ್ತೈತಿ. ಮನಿ ಓಪನಿಂಗ್ ಇದ್ದಾಗ ಅವ ನಿಮಗೆಲ್ಲ ಕರೆದಿರ್ತಾನ, ಚಲೋ ಊಟ ನಿಮಗೆ ಹಾಕ್ಸಿರ್ತಾನ. ನೀವು ಹಂಗೆ ಖಾಲಿ ಕೈಲಿ ಹೋಗೋದು ಬ್ಯಾಡ ಅಂತ ಒಂದು 200 ರೂಪಾಯಿದು ಗಿಫ್ಟ್ ತೊಗೊಂಡು ಹೋಗಿರ್ತೀರಿ ಮನೆಗೆ. ಬರೋದಿಲ್ಲ ನಾವು ಹೋದವ್ರು. ಬಂದ್ವಿ ಅಂದ್ರೆ ಮನುಷ್ಯರೇ ಅಲ್ಲ ನಾವು. ಮನೆಗೆ ಹೋಗಿ ಏನು ಮಾಡ್ತೀವಿ, ಮೊದಲು ಮನೆ ಅಡ್ಡಾಡ್ತೀವಿ ಒಂದು ರೌಂಡ್, ಹೆಂಗಾರ ಕಟ್ಟ್ಯಾನ. ಮತ್ತು ಮನೆ ಮುಂದೆ ನಿಂತು ಏನಂತೀವಿ, ಅದು ಪಾಪ ದುಡಿದು ಮನೆ ಕಟ್ಟಿರ್ತೈತಿ, ಒಟ್ಟ ಖುಷಿ ಪಡೋದಿಲ್ಲ ನಾವು. ಯಾರ್ದು ಎತ್ತಿ ಬಡ್ದಾನ ನೋಡಿ ಅದಕ್ಕೆ ದೊಡ್ಡ ಮನೆ ಕಟ್ಟ್ಯಾನ ಅಂತೀವಿ ನಾವು. ಮತ್ತು ನೀವು ಶಬಾಷ್ ಅನ್ನಕತ್ತೀರಿ ಅಂದ್ರೆ ನೀವು ಅಂದಿರ್ತೀರಿ. ಅದು ಯಾವ ಎತ್ತಿ ಬಡ್ದ ನೋಡ ಅದಕ್ಕೆ ಒಂದೇ ಮಾತಿದು ನಮ್ಮದು. ಚಲೋ ಕಟ್ಟ್ಯಾನಂತ ಅನ್ನೋದೇ ಇಲ್ಲ. ಒಂದೇದ್ದು ಒಳಗೆ ಹೋಗಿ ಎಲ್ಲ ನೋಡಿ ಮತ್ತು ಚಲೋ ಮೊದಲು ಊಟಕ್ಕೆ ಹೋಗಿರ್ತೀವಿ. ಚಲೋ ಊಟ ಮಾಡಿ ಅವನಿಗೆ ಒಂದು ಫ್ರೇಮ್ ಗಿಫ್ಟ್ ಕೊಟ್ಟು ಬರ್ತೀವಿ. ಬರ್ಬೇಕಾದ್ರೆ ಹಂಗೆ ಬರೋದಿಲ್ಲ. ಮನಿ ಭಾರಿ ಕಟ್ಟಿಯಪ್ಪ ಆದ್ರ ಬರ್ಲ್ಯಾ. ಈ ಆದ್ರ ಅನ್ನೋ ಪದ ಭಾಳ ಕೆಟ್ಟಿದ್ದು. ಚಿಂಚ್ಕಂಡಿಯವ್ರು ಭಾರಿ ಕಾರ್ಯಕ್ರಮ ಮಾಡಿದ್ರು, ಆದ್ರ ಮುಂದೊಂದು ಏನಾರ ತಿರುವು ಐತೆ ಅಂತಾನೆ ಅರ್ಥ. ಸ್ವಾಮಿಗಳು ಯಾರೋ ಸಣ್ಣವ್ರು ಬಂದಿದ್ರು, ಮಾತಾಡಿದ್ರು, ಖರೆ ಆದ್ರ ಅಂದ್ರೆ ನಂದು ಮುಗಿತ ಕಥೆ ಅಲ್ಲಿ. ಆದ್ರ ಅನ್ನ ಪದು ಭಾಳ ಕೆಟ್ಟ. ಅವ ಅಷ್ಟೇ ಹೇಳಿ ಹೋಗಿ ಬಿಡ್ತಾನ. ಅವ ಮನಿಗೆ ಹೋಗಿ ಮನಿ ಭಾರಿ ಕಟ್ಟಿಯಪ್ಪ ಖರೆ ಆದ್ರ ಬರ್ಲ್ಯಾ. ಅವಂಗ ತಲೆಯಾಗ ಅದು ಸಂಬಂಧಿಕರು ಬಂಗಾರ ಮಾಡಿಸ್ಯಾರ, ಸಂಬಂಧಿಕರು ಬೆಳ್ಳಿ ಕೊಟ್ಟಾರ, ಮಗ ಚಲೋ ಗುಲಾಬಿ ಹೂವ ಕೊಟ್ಟಾನ, ಅಕ್ಕಪಕ್ಕದವರೆಲ್ಲ ಫ್ರೇಮ್ ಕೊಟ್ಟಾರ, ಸ್ನೇಹಿತರೆಲ್ಲ ಬಂದು ಅವನಿಗೇನು ಕಾಣಿಕ ಕೊಟ್ಟಾರ. ಅದು ಇದ್ದಿದ್ದಿಲ್ಲ ತಲೆಯಾಗಿದ್ದಿದ್ದೇನು 3 ಅಕ್ಷರದ ಪದ ಆದ್ರ.
ಏನು ಯಾಕೆ ಹಿಂಗೆ ಹೇಳ್ದ, ಎಲ್ಲರ ಮನೆ ತಪ್ಪದನು ನಂದು. ಅವ ಬರೀ ಅದೇ ಯೋಚನೆ ಮಾಡಕತ್ತಿದ್ದ. ಖುಷಿ ಬಿಟ್ಟಾನ, 3 ಕೋಟಿ ರೂಪಾಯಿ ಮನಿ ಬಿಟ್ಟಾನ, 3 ಪದ ಆದ್ರ ಹಿಡ್ಕೊಂಡು ಕುಂತ. ಮತ್ತು ರಾತ್ರಿ ಇವ ವಾಟ್ಸಪ್ನಾಗ ಮೆಸೇಜ್ ಹಾಕಿದ್ದ. ವಾಟ್ಸಪ್ನಾಗ ಇವ ಏನು ಕಳಿಸಿದ್ದ ಅಂದ್ರೆ, ಮನಿ ಎಲ್ಲ ಭಾರಿ ಕಟ್ಟಿಯಪ್ಪ, ಆದ್ರ ಕಿಡಿಕಿ ಅಕಡೆ ಇರ್ಬೇಕಿತ್ತು ಅಂದಿವ. ಅವನಿಗನ್ನಿಸ್ತು ಕಿಡಿಕಿ ಆ ಕಡೆ ಯಾಕೆ ಇರ್ಬೇಕಿತ್ತು, ಕಿಡಿಕಿ ಆ ಕಡೆ ಇದ್ರೆ ವಿದ್ಯಾ ಬರೋದಿಲ್ಲ ಮನೆಗೆ, ಕಿಡಿಕಿ ಆ ಕಡೆ ಇರ್ಬೇಕಿತ್ತು. ಇವ ಬಡ ಬಡ ಬಂದ, ಕಿಡಿಕಿ ಬದಲು ಮಾಡಿದ. ಮತ್ತು ಮತ್ತೊಬ್ಬ ಬಂದ ಮನೆಗೆ, ಬರುವುದಾಗಿದ್ದಿಲ್ಲ ಅಂತ. ಮತ್ತೊಬ್ಬ ಮನೆಗೆ ಬಂದು, ಪೂಜಾ ರೂಮ್ ಇಲ್ಲಿ ಇರಬಾರ್ದಿತ್ತು, ನಿನಗೆ ಯಾರ್ಯಾರು ಹೇಳಿಕೊಟ್ಟಾರ, ಪೂಜಾ ರೂಮ್ ಈ ಕಡೆ ಇದ್ದಿದ್ದು ಆ ಕಡೆ ಹಾಕು ಅಂದ. ಅವನ ಮಾತು ಕೇಳಿ ಚೂರ್ ಕಡೆ ಅವನ ಮಾತು ಕೇಳಿ ಪೂಜಾ ರೂಮ್ನ ಆ ಕಡೆ ಹಾಕಿದ. ಮತ್ತೊಬ್ಬ ಬಂದ ಮನೆಗೆ, ಅವ ಅಂದ, ಅಲ್ಲೋ ಟಿವಿ ಈ ಕಡೆ ಕುಂದ್ರಿಸಲ್ಲ, ಈ ಕಡೆ ಇರಬಾರ್ದಿತ್ತು, ನೆತ್ತಿ ಮ್ಯಾಗ ಇರ್ಬೇಕಿತ್ತು ಅಂದವ ಟಿವಿ. ಅದು ಮಾತು ಕೇಳಿ ನೆತ್ತಿ ಮ್ಯಾಗ ಟಿವಿ ಹಾಕೊಂಡ, ಕಿಟಕಿ ಬದಲ್ ಮಾಡ್ದ, ಟಿವಿ ಬದಲ್ ಮಾಡ್ದ, ಪೂಜಾ ರೂಮ್ ಬದಲ್ ಮಾಡ್ದ. ಅವ ಹಂಗ ಉಳ್ದ, ಅವ ಬದಲಾಗಲೇ ಇಲ್ಲ. ಅದು ಮನಿ ಅಂತೂ ಚಲೋ ಗಂಟು ಬಿದ್ದಿರಿ ಇವನಿಗಂತೂ. ಇವ ನನಗೆ ಕಟ್ಸಿದ್ದ ನಿಮ್ಮನ್ನು ಬದಲು ಮಾಡಕ್ಕೆ ಕಟ್ಸಾನ. ಅದು ಮನಿ ಅಂತೂ ನನ್ನ ಕಿಟಕಿ ಬದಲು ಮಾಡಿದಿ, ನನ್ನ ಪೂಜಾ ರೂಮ್ ಬದಲು ಮಾಡಿದಿ, ನನ್ನ ಟಿವಿ ಬದಲು ಮಾಡಿದಿ. ನೀ ಹಂಗ ಉಳಿದಲ್ಲ, ಮೊದಲ ನೀ ಬದಲಾಗು, ನನ್ನ ಬದಲು ಮಾಡಬೇಡ ಅಂತದು ಅಷ್ಟೆ. ನೀ ಹಂಗ ಉಳಿದಲ್ಲ, ನೀ ಹಂಗ ಬದಲು ಮಾಡು, ನನ್ನೇನು ಬದಲು ಮಾಡ್ತೀವೋ. ಮತ್ತು ನಿಮ್ಮ ಮನಿ ಓಪನಿಂಗ್ ಇದ್ದಾವ, ಇಂಥವು ಕ್ಯಾಂಡಿಡೇಟ್ ಬರ್ತಾವ, ಅವಕ್ಕ ನಿಮ್ಮ ಮನಿ ಕಟ್ಟಿರೋದು ನೋಡಿ ಹೊಟ್ಟಾಗ ಬಿದ್ದಿರ್ತೈತಿ, ಅದು ಬೀಳುವುದೇ. ಅಂಥವು ಕ್ಯಾಂಡಿಡೇಟ್ ನಿಮ್ಮ ಮನೆಗೆ ಬಂದಾಗ ಏನು ಮಾಡೋದು, ಅವು ಅಂತಾವು ಪೂಜಾ ರೂಮ್ ಇಲ್ಲಿ ಇರಬಾರ್ದಿತ್ತು, ಜಗಲ್ ಇಲ್ಲಿ ಇರಬಾರ್ದಿತ್ತು, ಟಿವಿ ಇಲ್ಲಿ ಇರಬಾರ್ದಿತ್ತು. ಅವ್ರಿಗೆ ಏನು ಅನ್ಬೇಕು, ಒಂದು ಸಿಂಪಲ್ ನಿಮಗೊಂದು ಚಂದ ಸೂತ್ರ ಹೇಳ. ಅಂಥವು ಯಾವರ ಮನೆಗೆ ಬಂದು ಟಿವಿ ಅಲ್ಲಿರಬಾರ್ದು, ಕಿಟಕಿ ಇಲ್ಲಿರಬಾರ್ದು, ಮನಿ ಇಲ್ಲಿರಬಾರ್ದು ಅಂದ್ರೆ ಅವ್ರಿಗೆ ಕೈ ಮುಗಿದು ನೀ ಹುಟ್ಲೇಬಾರ್ದಿತ್ತು ಅಂದ್ಬಿಡ್ರಿ ಮುಗಿಚ. ನೀ ಹುಟ್ಲೇಬಾರ್ದಿತ್ತು, ಎಷ್ಟು ಚಂದ ಇರ್ತಿತ್ತು, ನನ್ನ ಮನಿ ಚಂದ ಇರ್ತಿತ್ತು, ನನ್ನ ಮಕ್ಳು ಚಂದ ಇರ್ತಿದ್ದು, ನನ್ನ ಮನಸ್ಸು ಚಂದ ಇರ್ತಿತ್ತು. ಹಿಂಗೆ ಬದುಕೋದು. ಯಾವನಾದರೂ ಬೆಳೆದಾಗ ಹೊಟ್ಟಿ ಉರ್ಕೊಂಡು ಗಣಪತಿ ಮುಂದೆ ದೀಪ ಹಚ್ಚಿದ್ರ ಗಣಪತಿ ಖುಷಿ ಪಡಕ ಸಾಧ್ಯ ಇಲ್ಲ. ಯಾವನಾದರೂ ಚಲೋ ಮನಿ ಕಟ್ಟಿಸಿದಾಗ ಕಿಡಿಕಿ ಅಲ್ಲಿರಬಾರ್ದು, ದೇವ್ರ ಕೊಲಿ ಇಲ್ಲಿರಬಾರ್ದು ಅನ್ನೋ ಬದಲು ಬರೀ 200 ರೂಪಾಯಿ ತಪ್ಪಲದ ಸೀರೆನೇ ತಗೊಂಡು ಹೋಗ್ರಿ, 300 ರೂಪಾಯಿದ ಹರಿದ ಲುಂಗಿನೇ ತಗೊಂಡು ಹೋಗ್ರಿ. ಅವನಿಗೆ ಕೊಟ್ಟು ಭಾಳ ಚಲೋ ಮನಿ ಕಟ್ಟಿಯಪ್ಪ, ಚಲೋ ಜೀವನ ಮಾಡುವಂತ 2 ಪ್ರೀತಿ ಮಾತಾಡ್ರಿ. ಆ ಪ್ರೀತಿ ಮಾತಿನೊಳಗ 1000 ವರ್ಷ ಅವ ಆರಾಮ ಬದುಕ್ತಾನ. ಪ್ರೀತಿಗ ತಾಕತ್ತೈತಿ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.